ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ನನ್ನ ಆತ್ಮೀಯ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ನಮಸ್ಕಾರಗಳು, ವಂದನೆಗಳು. ಸ್ನೇಹಿತರೆ, 2024 ಆಗಸ್ಟ್ ತಿಂಗಳಿನ ತುಲಾರಾಶಿಯ ಭವಿಷ್ಯವನ್ನು ನೋಡ್ತಾ ಇದ್ದೇವೆ. ತುಲಾರಾಶಿಯ ಗ್ರಹಸ್ಥಿತಿಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಗ್ರಹಸ್ಥಿತಿಗಳು ಚಿತ್ತಾ ನಕ್ಷತ್ರ ತುಲಾರಾಶಿ, ಸ್ವಾತಿ ನಕ್ಷತ್ರ ತುಲಾರಾಶಿ, ವಿಶಾಖ ನಕ್ಷತ್ರ ನಕ್ಷತ್ರಗಳಿಗೆ ತುಲಾರಾಶಿ ಬರುತ್ತೆ. ಇನ್ನು ತುಲಾರಾಶಿಯ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರನ ಪ್ಲೇಸ್ಮೆಂಟ್ ಬಹಳ ಮುಖ್ಯವಾಗತ್ತೆ. ನನಗೆ ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದ್ದೀರಿ ಅಥವಾ ಕಾಲ್ ಮಾಡಿ ಕೇಳಿದ್ದೀರಿ. ಅದಕ್ಕೆ ಒಂದು ಕನ್ಕ್ಲೂಷನ್ ಕೊಟ್ಬಿಟ್ಟು ಮುಂದೆ ಹೋಗ್ತೇನೆ. ಸ್ವಾಮಿ, ಆಗಸ್ಟ್ ತಿಂಗಳು ಬರೋಕ್ಕಿಂತ ಮುಂಚೆ ಈ ಭವಿಷ್ಯ ಬರುತ್ತೆ ಅಥವಾ ಮುಂದಿನ ತಿಂಗಳದ ಭವಿಷ್ಯ ಮೊದಲೇ ಬರುತ್ತೆ, 20-25 ದಿನ ಮೊದಲೇ ಬರುತ್ತೆ, ಈ ತಿಂಗಳ ಇನ್ನೂ ಸ್ಟಾರ್ಟ್ ಆಗಿರೋದಿಲ್ಲ, ಮುಗಿದಿರೋದಿಲ್ಲ, ಇದು ಹೇಗೆ ಅಂತ ಒಂದು ನೆನಪಿಟ್ಕೊಳ್ಳಿ. ಈ ಥರ ನನ್ನನ್ನು ಸೇರಿಸಿ ಯಾರಾದರೂ ತುಂಬ ಅರ್ಲಿಯಾಗಿ ವಿಡಿಯೋ ಅಪ್ಲೋಡ್ ಮಾಡಿದರೆ ಅದರ ಅರ್ಥ ಏನು ಅಂತಂದರೆ ಬರೀ ಇದು ಕಮರ್ಷಿಯಲ್ ಎಲಿಮೆಂಟ್ಸ್ ಅಂತ. ಏನಕ್ಕೆ ಅಂತಂದರೆ ಬರೀ ವ್ಯೂಸಿನ ಯೋಚನೆ ಇರುತ್ತೆ. ಯಾರು ನಮಗೆ ಸಬ್ಸ್ಕ್ರೈಬರ್ಸ್ ಬೇಕಾಗಿರ್ತಾರೆ ಅವರು ಟಾರ್ಗೆಟ್ ಇರುತ್ತೆ ಅಷ್ಟೇ, ಬಿಟ್ಟರೆ ಗ್ರಹಸ್ಥಿತಿಗಳ ಫಲಾಫಲ ಸತ್ಯ ಆಗೋದಿಲ್ಲ. ಇದನ್ನು ಅಂಡರ್ಲೈನ್ ಮಾಡ್ಕೊಂಡು ಕೇಳ್ಕೊಳ್ಳಿ. ಗ್ರಹಸ್ಥಿತಿಗಳನ್ನು ಅವ್ರು ಏನು ಭವಿಷ್ಯ ನುಡಿತಾರೆ ಅದು ಸತ್ಯ ಆಗೋದಿಲ್ಲ. ಯಾಕೆಂತಂದರೆ ನೀವು ನುಡಿಯುವಂತಹ ಸಂದರ್ಭದಲ್ಲಿ ಬರೀ ನಿಮ್ಮ ಏನು ಪ್ರೆಡಿಕ್ಷನ್ ಕೊಡ್ತೀರಿ, ನೀವು ಏನು ಪ್ಲೇಸ್ಮೆಂಟನ್ನು ಹೇಳ್ತೀರಿ, ಇಷ್ಟು ಮಾತ್ರ ಮುಖ್ಯ ಆಗೋದಿಲ್ಲ. ಗ್ರಹಸ್ಥಿತಿಗಳು ಅದು ಆ ಮಾಸಕ್ಕೆ ನೀವೇನು ಫಲ ನುಡಿತೀರೋ ಅಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬಂದಿರಬೇಕು. ಅಂದರೆ ನೀವು ಈ ಗ್ರಹಸ್ಥಿತಿಗಳು ಹೀಗಿದ್ದಾವೆ ಅಂತ ನುಡಿಯುವಂತಹ ಸಂದರ್ಭದಲ್ಲಿ ಗ್ರಹಗಳ ಶಕ್ತಿ ಆ ರಾಶಿಯ ಮೇಲೆ ಬಿದ್ದಾಗ ಮಾತ್ರವೇ ಸತ್ಯ ಆಗತ್ತೆ. ಉದಾಹರಣೆಗೆ ಆಗಸ್ಟ್ ತಿಂಗಳಲ್ಲಿ ನೀವು ಜುಲೈ ತಿಂಗಳಲ್ಲಿ ಕೇಳ್ತಾ ಹೋದರೆ ನೀವು ತುಂಬ ಅರ್ಲಿಯಾಗಿ ತಿಳಿದುಕೊಳ್ತೀರಿ, ಬಿಟ್ಟರೆ ಆ ಫಲಗಳು ಯಾವುದೂ ನಿಮಗೆ ನಡೆಯೋದಿಲ್ಲ. ಬಿಕಾಸ್ ಗ್ರಹಗಳ ಚಲನೆ, ಗ್ರಹಗಳ ಸ್ಥಿತಿ ಯಕ್ಷಿಣಿಯ ಆಧಾರದ ಮೇಲಿರುತ್ತೆ. ನೆನಪಿಟ್ಕೊಳ್ಳಿ. ಏನು ನುಡಿತೀವೋ, ಯಕ್ಷಿಣಿ ಅಂದರೆ ಏನು, ಗ್ರಹಕ್ಕೂ ಯಕ್ಷಿಣಿಗೂ ಏನು ಸಂಬಂಧ ಅಂತ ಕೇಳಬಹುದು ನೀವು. ಯಕ್ಷಿಣಿ ಅಂತಂದರೆ ಏನು ನುಡಿತೀವೋ ಅದು ವಾಕ್ ಸಿದ್ಧಿಯಾಗಿರಬೇಕು, ವಾಕ್ಶುದ್ಧಿ ಆಗಿರಬೇಕು. ಅಂದರೆ ಅನುಷ್ಠಾನ ಬಲ ಇದ್ದಾಗ ಮಾತ್ರ ಗ್ರಹಗಳ ಚಲನೆಯನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಏನು ಆಗತ್ತೆ ಅನ್ನುವಂಥದ್ದು ಅನುಷ್ಠಾನ ಸಿದ್ಧಿಯಿಂದಲೇ ಜಾತಕವನ್ನು ವಿಶ್ಲೇಷಣೆ ಮಾಡಬಹುದು ಮತ್ತು ವಿಶ್ಲೇಷಣೆ ಮಾಡಿರ್ತಕ್ಕಂತಹ ಜಾತಕದ ಫಲಗಳು ಸತ್ಯವಾಗ್ತಾ ಹೋಗುತ್ತೆ. ತುಂಬ ಅರ್ಲಿಯಾಗಿ ನೀವು ಗ್ರಹಗಳು ಇನ್ನೂ ಅಸ್ತಿತ್ವಕ್ಕೆ ಬರದೇ ಇರತಕ್ಕಂತಹ ಸಂದರ್ಭದಲ್ಲಿ ನೀವು ಮಗು ಹುಟ್ಟುವಂತಹ ಮೊದಲೇ ಹಾಗಾಗೋಗುತ್ತೆ ಹೀಗಾಗೋಗುತ್ತೆ ಅಂತ ಹೇಳಿದ್ರೆ ಅದು ನಡೆಯೋದಿಲ್ಲ. ಯಾಕೆಂದರೆ ಜ್ಞಾನ, ಸಂಸ್ಕಾರ ಮತ್ತು ಅನುಷ್ಠಾನ ಬಲ ಇವೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ನೀವು ಕೇಳಿರ್ತಕ್ಕಂತಹ ಪ್ರಶ್ನೆಗೆ ನನ್ನ ಕಡೆಯಿಂದ ಉತ್ತರ. ಸೊ ಅರ್ಲಿ ಪ್ರೆಡಿಕ್ಷನ್ನು ನಿಮಗೆ ಸತ್ಯ ಆಗೋದಿಲ್ಲ, ನೆನಪಿಟ್ಕೊಳ್ಳಿ. ಇನ್ನು ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ. ಶನಿ ಪಂಚಮ ಸ್ಥಾನದಲ್ಲಿ ಅಂದರೆ ಕುಂಭರಾಶಿಯಲ್ಲಿದ್ದಾರೆ, ರಾಹು ಷಷ್ಠಮದಲ್ಲಿ ಅಂದರೆ ಮೀನರಾಶಿಯಲ್ಲಿದ್ದಾರೆ, ಗುರು ಅಷ್ಟಮದಲ್ಲಿ 8ನೇ ಮನೆಯಲ್ಲಿ, ಕುಜ 8ರಿಂದ 9ಕ್ಕೆ, ಗುರು ಕುಜ ಯುತಿಯಿಂದಾಗಿ ನಂತರದಲ್ಲಿ 9ಕ್ಕೆ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಬುಧ ವಕ್ರಿ ಆಗ್ತಾನೆ, ಏಕಾದಶ ಶುಭ ಸ್ಥಾನದಿಂದ ಕರ್ಮಸ್ಥಾನಕ್ಕೆ ಬರ್ತಾನೆ. ಶುಕ್ರ ಏಕಾದಶ ಸ್ಥಾನದಿಂದ ವ್ಯಯಕ್ಕೆ ಹೋಗ್ತಾರೆ. ಅದೇ ರೀತಿಯ ಕೇತು ಕೂಡ 12ರಲ್ಲಿರ್ತಾರೆ. ರವಿ ಏಕಾದಶ ಶುಭ ಸ್ಥಾನದಲ್ಲೇ ಇರ್ತಾರೆ. ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ನೋಡಿ, ಈ ಗ್ರಹಸ್ಥಿತಿಗಳನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳಬೇಕು ಮತ್ತು ಇದರ ಫಲಾಫಲಗಳನ್ನು ನಿಮಗೆ ತಿಳಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಕು. ಪೊಸಿಷನ್ ಎಲ್ಲವೂ ಕರೆಕ್ಟಾಗಿದ್ದಾವೆ ನೋಡಿ. ತುಲಾರಾಶಿಗೆ ಪಂಚಮ ಶನಿ ಕಾಟ, 5ನೇ ಮನೆಯಲ್ಲಿ ಶನಿ ಇರ್ತಕ್ಕಂಥದ್ರಿಂದ ಪಂಚಮ ಶನಿ ಕಾಟದಿಂದಾಗಿ ನೀವು ಒಂದಷ್ಟು ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ಬರಬಹುದು. ಹಾಗಾದರೆ ಪರಿಹಾರವೇ ಇಲ್ವಾ? ಖಂಡಿತ ಪರಿಹಾರ ಇದೆ ನೋಡಿ. ತುಲಾರಾಶಿಯವರು ಪಂಚಮ ಶನಿ ಕಾಟದಿಂದಾಗಿ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು, ಉದ್ಯೋಗ ಕ್ಷೇತ್ರದಲ್ಲಿ ಒಂದಷ್ಟು ತೊಂದರೆಗಳನ್ನ ಅನುಭವಿಸುವಂತಹ ಪರಿಸ್ಥಿತಿ ಬರ್ಬೋದು. ಆದರೆ ನೆನಪಿಟ್ಕೊಳ್ಳಿ, ನಿಮಗೆ ಶನಿಯ ಅನುಗ್ರಹ ಉಂಟಾಗಬೇಕು ಅಂತಾದರೆ ಉಳಿದ ಗ್ರಹಗಳು ಏಕಾದಶ ಶುಭ ಸ್ಥಾನದಲ್ಲಿರ್ತಕ್ಕಂತಹ ರವಿಯ ಅನುಗ್ರಹ ಸಿಗತ್ತೆ ಮತ್ತು ನಿಮಗೆ ಭಾಗ್ಯದಲ್ಲಿರ್ತಕ್ಕಂತಹ ಕುಜನ ಅನುಗ್ರಹ ಸಿಗತ್ತೆ. ಹಾಗಾಗಿ ಇಲ್ಲಿ ಪಂಚಮ ಶನಿ ಕಾಟದಿಂದ ಹೊರಗೆ ಬರೋದಕ್ಕೋಸ್ಕರವಾಗಿ ಮಂಗಳವಾರ ದಿನ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲಿಸಾ ಪಠಣ ಮಾಡಿಕೊಳ್ಳಿ, ಶನಿ ಪರಮಾತ್ಮನ ಸ್ಮರಣೆ ಮಾಡಿಕೊಳ್ಳಿ, ಆಂಜನೇಯನಿಗೆ ಸಿಂಧೂರ ಅರ್ಚನೆ ಅಥವಾ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿಸಿ, ವಡಮಾಲೆ, ವೀಳ್ಯದೆಲೆ ಹಾರ ಅಥವಾ ಆಂಜನೇಯನ ಅಷ್ಟೋತ್ರ ಹೇಳ್ಕೊಳ್ಳಿ. ಎಲ್ಲರೂ ನನಗೆ ಕೇಳ್ತಾರೆ, ತುಂಬ ಜನ ಕೇಳಿದ್ದೀರಿ ಪ್ರಶ್ನೆಯನ್ನು, ಉತ್ತರ ಹೇಳ್ಬಿಡುತ್ತೇನೆ ನೋಡಿ. ಗುರುಗಳೇ,
ಯಾವ ಮಂತ್ರ ನಮಗೆ ಶಾಶ್ವತವಾಗಿ ಪರಿಹಾರವನ್ನು ನೀಡುತ್ತೆ ಮತ್ತು ಲೈಫ್ ಟೈಮ್ ಹೇಳ್ಕೊಳ್ಳುವಂತಹ ಮಂತ್ರವನ್ನು ಯಾವುದಾದ್ರೂ ತಿಳಿಸಿ ಅಂತ. ಎಲ್ಲ ದೇವರಿಗೂ ಅಷ್ಟೋತ್ತರ ಮಂತ್ರ ಏನಿದೆ ಅದು ಶಾಶ್ವತವಾಗಿ ನೀವು ಹೇಳ್ಕೊಳ್ತಕ್ಕಂತಹ ಮಂತ್ರ ಮತ್ತು ಶಾಶ್ವತ ಪರಿಹಾರ. ಅದಕ್ಕೆ ನೀವು ಯಾವತ್ತೇ ದೇವಸ್ಥಾನಕ್ಕೆ ಹೋಗಿ ನಿಮ್ಗೆ ಅರ್ಚನೆ ಮಾಡಿಸಿ ಅಂತ ಹೇಳುವಂಥದ್ದು. ಅರ್ಚನೆ ಮಾಡಿಸಿದ ಹಾಗೆಲ್ಲ ನಿಮ್ಗೆ 108 ನಾಮಗಳು ನಿಮ್ಮ 108 ವಿಘ್ನಗಳನ್ನು ಕಳೀತಾ ಹೋಗುತ್ತೆ, ನಿಮಗೆ ವ್ಯಾವಹಾರಿಕ ಶಕ್ತಿಯನ್ನು ಕೊಡ್ತಾ ಹೋಗುತ್ತೆ, ನಿಮ್ಮಲ್ಲಿರುವಂತಹ ಆರ್ಥಿಕ ಮಾನಸಿಕ ಸಾಮಾಜಿಕ ಚೈತನ್ಯವನ್ನು ನೀಡುತ್ತಾ ಹೋಗುತ್ತೆ. ಅರ್ಚನೆ ಮಾಡಿಸ್ಕೊಳ್ಳಿ. ಇಲ್ಲಿ ಆಂಜನೇಯನಿಗೆ ಮಂಗಳವಾರದ ದಿನ ಓಂ ಶ್ರೀ ಆಂಜನೇಯಾಯ ನಮಃ, ಮಹಾವೀರಾಯ ನಮಃ, ಹನುಮತಯ ನಮಃ, ಮಾರುತಾತ್ಮಜಾಯ ನಮಃ, ತತ್ವಜ್ಞಾನಪ್ರದಾಯ ನಮಃ, ಸೀತಾದೇವಿ ಮುದ್ರಾ ಪ್ರದಾಯಕಾಯ ನಮಃ, ಅಶೋಕವನಿಕಾ ಕ್ಷೇತ್ರೇ ನಮಃ. ಹೀಗೆ ಅಷ್ಟೋತ್ರವನ್ನು ಪಂಚಮಶನಿ ಕಾರ್ಡ್ನ ಹೊರಗೆ ಬರೋದಕ್ಕೆ ಮಂಗಳವಾರದ ದಿನ ಮಾಡಿಸಿ ಅತ್ಯಂತ ಶುಭ ಫಲ ಉಂಟಾಗುತ್ತೆ. ಯಾಕೆಂದರೆ ಕುಜನ ಪೊಸಿಷನ್ ಆಗಿದೆ, ರವಿ ಪೊಸಿಷನ್ ಆಗಿದೆ. ಇನ್ನು ರಾಹು 6ನೇ ಮನೆಯಲ್ಲಿ, ಆರೋಗ್ಯದ ಕಡೆಗೆ ತುಲಾರಾಶಿಯವರು ಗಮನ ಹರಿಸಬೇಕು. ಉತ್ತಮ ಆರೋಗ್ಯ ಪ್ರಾಪ್ತಿಗೋಸ್ಕರವಾಗಿ ಗೋಚಾರದಲ್ಲಿ ಶುಭ, ಆದರೆ ಬೇರೆ ಗ್ರಹಗಳ ಸ್ಥಿತಿಯು ಕೂಡ ತುಂಬ ಮುಖ್ಯವಾಗುತ್ತೆ. ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಹರಿಸಿ. ಅಷ್ಟಮದಲ್ಲಿ ಗುರು ನೋಡಿ, ಗುರುವಿನ ಬಲ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಗುರು ಅನುಗ್ರಹಕ್ಕೋಸ್ಕರವಾಗಿ ಗುರು ಸ್ಮರಣೆ ಮಾಡಿಕೊಳ್ಳಿ. ನೆಗೆಟಿವಿಟಿ ಬಂದಾಗಲೇ ನಮಗೆ ಗುರು ಬಲ ಕಡಿಮೆ ಆದರೆ ಏನಾಗುತ್ತೆ, ಸಮಸ್ಯೆಯಿಂದ ಹೊರಗೆ ಬರೋದು ಹೇಗೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಇಲ್ಲಿ ನೆಗೆಟಿವಿಟಿ ಬರಬಾರ್ದು ಅನ್ನುವಂತಹ ಕಾರಣಕ್ಕೆ ಆಂಜನೇಯನ ಸ್ಮರಣೆ ಹೇಳಿದ್ದೇನೆ. ಗುರುವಿನ ಅನುಗ್ರಹ ಮಾಡಿಕೊಂಡ್ರೆ ಗುರು ತುಂಬ ಚೆನ್ನಾಗಿ ಒಳ್ಳೆಯ ಫಲವನ್ನು ಕೊಡ್ತಾರೆ. ಅಷ್ಟಮದಲ್ಲಿದ್ದರೂ ಕೂಡ ನಿಮಗೇನು ತೊಂದರೆ ಮಾಡೋದಿಲ್ಲ. ಆಂಜನೇಯನ ಆರಾಧನೆ ಮಾಡ್ಕೊಳ್ಳಿ, ಗುರುಬಲ ಸಿಗತ್ತೆ ನಿಮಗೆ. ಆಂಜನೇಯನಿಗೂ ಗುರುಬಲಕ್ಕೂ ಸಂಬಂಧ ಇದೆಯಾ ಗುರುಳೆ ಅಂತ ಕೇಳ್ಬಿಟ್ಟಿರಾ? ಹಾಗಲ್ಲ. ಇಲ್ಲಿ ನೆಗೆಟಿವಿಟಿ ಕಡಿಮೆ ಮಾಡೋದಕ್ಕೆ ಆಂಜನೇಯನ ಪೂಜೆ ಮಾಡಿಕೊಂಡ್ರೆ ಗುರುಬಲ ಆಟೋಮೆಟಿಕಲಿ ವೃದ್ಧಿ ಆಗ್ತಾ ಹೋಗುತ್ತೆ. ಆಗ ನಿಮಗೆ ಯಾವುದೇ ರೀತಿಯಾದಂತಹ ಗುರುಬಲದ ಕೊರತೆಯಿಂದ ಕಾರ್ಯ ಹಿನ್ನಡೆ ಅಂತ ಏನಾಗ್ತಿತ್ತು, ನಾನು ಅಂದ್ಕೊಂಡು ಕೆಲಸವೇ ಆಗ್ತಿರ್ಲಿಲ್ಲ ಅಂತೇನು ಯೋಚನೆ ಮಾಡ್ತಾ ಇದ್ರಿ, ಅದೆಲ್ಲವೂ ಕೂಡ ಸರಿ ಹೋಗುತ್ತೆ. ಕುಜ ಅಷ್ಟಮದಿಂದ 9ನೇ ಮನೆಗೆ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ನೋಡಿ, ಕುಜನ ಪೊಸಿಷನ್ ನೋಡಿದಂತಹ ಸಂದರ್ಭದಲ್ಲಿ 8 ಮತ್ತು 9 ಈ ಎರಡೂ ಕೂಡ ಅಂಥ ಉತ್ತಮವಾದಂತಹ ಪೊಸಿಷನ್ ಏನಲ್ಲ. ಹಾಗಾಗಿ ಇಲ್ಲಿ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮತ್ತೆ ಪುನಃ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದ್ದೇನೆ, ಆಂಜನೇಯನ ಆರಾಧನೆ ಮಾಡ್ಕೊಳ್ಳಿ ಅಂತ. ಆಂಜನೇಯನ ಆರಾಧನೆಯಿಂದ ಭಾಗ್ಯಕ್ಕೆ ಬಂದಂತಹ ಕುಜ ನೆಗೆಟಿವಿಟಿಯನ್ನು ಕಡಿಮೆ ಮಾಡ್ತಾನೆ. ತುಲಾರಾಶಿಯವರು ಉದ್ಯೋಗಸ್ಥರಾಗಿದ್ದರೆ, ವ್ಯವಹಾರಸ್ಥರಾಗಿದ್ದರೆ, ಅದರಲ್ಲೂ ಕೂಡ ವಿಶೇಷವಾಗಿ ಭೂಮಿ ವ್ಯವಹಾರ ಮಾಡ್ತಕ್ಕಂಥವ್ರು, ಯಾವುದೇ ಶಾಪ್ಗಳನ್ನು, ಎನಿ ಕೈಂಡ್ ಆಫ್ ಶಾಪ್ ನಡೆಸ್ತಕ್ಕಂಥವ್ರು, ಅಂದರೆ ವಸ್ತುಗಳನ್ನು ಕ್ರಯ ವಿಕ್ರಯ ಮಾಡ್ತಕ್ಕಂಥವ್ರು, ಮಾರಾಟ ಮಾಡ್ತಕ್ಕಂಥವ್ರು, ಅವರಿಗೆ ಈ ಒಂದು ಭಾಗ್ಯಕ್ಕೆ ಬಂದಂತಹ ಕುಜ ಉತ್ತಮವಾದಂತಹ ಫಲವನ್ನು ಕೊಡ್ತಾ ಹೋಗ್ತಾನೆ. ಇನ್ನು ಬುಧ ಏಕಾದಶದಿಂದ ಕರ್ಮಸ್ಥಾನಕ್ಕೆ ಬರ್ತಾನೆ. ಬುದ್ಧಿಯ ವೃದ್ಧಿ ಆಗುತ್ತೆ. ತುಲಾರಾಶಿಯವರಿಗೆ ಆದಂತಹ ತೊಂದರೆ ಏಟು ನಿಮ್ಗೇನು ಮಾಡುತ್ತೆ, ನಿಮ್ಮನ್ನು ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡ್ತಾ ಹೋಗುತ್ತೆ. ಲಾಸ್ಟ್ ಟೈಮ್ ನಾನು ಈ ತಪ್ಪು ಮಾಡಿದ್ದೀನಿ, ಈ ಸಲ ನಾನು ಸಿಕ್ಕ ಹಾಕ್ಕೊಳ್ಬಾರ್ದು, ನಾನು ತುಂಬ ಚೆನ್ನಾಗಿ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತೀರಿ. ಆ್ಯಂಡ್ ಅದು ನಿಮ್ಗೆ ವರ್ಕ್ ಆಗುತ್ತೆ, ಸಕ್ಸಸ್ ಆಗುತ್ತೆ. ಈ ತಿಂಗಳು ನೀವು ಯಾವ ಕಾರಣಕ್ಕೂ ಕೂಡ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಬುಧ ಚೆನ್ನಾಗಿದ್ದಾನೆ. ಇನ್ನು ಶುಕ್ರ ಏಕಾದಶದಿಂದ ವ್ಯಯಸ್ಥಾನಕ್ಕೆ ಹೋಗ್ತಾರೆ. ನೋಡಿ, ಈ ಪೊಸಿಷನ್ ನೆನಪಿಟ್ಕೊಳ್ಬೇಕು. ಪ್ರಾರಂಭದಲ್ಲಿ ಹಣ ಬರ್ತಾ ಇರುತ್ತೆ, ಹಣ ಬಂದಾಗ ಮೈ ಮರೆತರೆ ಮತ್ತು ಹಣ ಕಳ್ಕೊಳ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಕೇತು 12ರಲ್ಲಿದ್ದಾರೆ. ನೋಡಿ, ಮೋಕ್ಷಕಾರಕ ಕೇತು. ಸಾಲ ಗೀಲ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಬಹಳ ಜಾಗರೂಕತೆ ಇರಬೇಕು. ನನ್ನ ಕೈ ತೀರ್ಸೋಕ್ಕಾಗತ್ತೆ ಅಂದರೆ ಮಾತ್ರ ಸಾಲ ಮಾಡ್ಕೊಳಕ್ಕೆ ಹೋಗಬೇಕು. ಇಲ್ಲದೆ ಹೋದರೆ ನೀವು ತುಂಬ ದೊಡ್ಡ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ. ಅನವಶ್ಯಕವಾಗಿ ಯಾವುದೇ ಕಮಿಟ್ಮೆಂಟ್ಸ್ಗಳಿದ್ರೂ ಕೂಡ ಆಗಸ್ಟ್ 2024ರಲ್ಲಿ ತುಲಾರಾಶಿಯವರಿಗೆ ಸಾಲ ಮಾಡುವಂತಹ ಯಾವುದೇ ಕಮಿಟ್ಮೆಂಟ್ಸ್ ಬೇಡ ಅಂತ ಹೇಳ್ತೇನೆ. ನಾನು ಕ್ಲಿಯರ್ಲಿ ಡಿನೈಡ್ ಮಾಡ್ತೀನಿ. ಯಾಕೆ ಅಂತಂದರೆ ಈ ಸಲ ಮಾಡ್ಕೊಂಡಂತಹ ಸಾಲ ನಿಮ್ಗೆ ತೀರ್ಸೋದು ಕಷ್ಟ ಆಗುತ್ತೆ. ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ. ರವಿ 11ರಲ್ಲಿ. ಯಾಕೆ ರವಿನ ಸಪ್ರೇಟಾಗಿ ಇಟ್ಕೊಂಡು ಹೇಳಿದ್ರಿ? ಏಕಾದಶ ಶುಭ ಸ್ಥಾನದಲ್ಲಿರ್ತಕ್ಕಂತಹ ರವಿ ಅಲ್ಟಿಮೇಟ್ ತುಲಾರಾಶಿಯವರಿಗೆ ವರ್ಚಸ್ಸನ್ನು, ಸ್ಟೇಟಸ್ಸನ್ನು, ಪ್ರಮೋಷನ್, ಇನ್ಕ್ರಿಮೆಂಟನ್ನು ಕೊಡ್ತಾನೆ. ಅಂದರೆ ಆರೋಗ್ಯಂ ಭಾಸ್ಕರ ಇಚ್ಛೇತ್, ಒಂದು ಉತ್ತಮ ಆರೋಗ್ಯ ಕೊಡಲಿಕ್ಕೆ ಸಹಾಯ ಮಾಡ್ತಾನೆ ಮತ್ತು ನಿಮ್ಮ ಸಮಾಜದಲ್ಲಿನ ಸ್ಥಾನಮಾನ, ವರ್ಚಸ್ಸನ್ನು ಹೆಚ್ಚು ಮಾಡ್ತಾ ಹೋಗ್ತಾನೆ ರವಿ. ಹಾಗಾಗಿ ಆದಿತ್ಯ ಹೃದಯ ಪಾರಾಯಣ, ಬೆಳಗ್ಗೆ ಬೇಗ ಎದ್ದೇಳೋದನ್ನು ರೂಢಿ ಮಾಡ್ಕೊಳ್ಳಿ. ಏನು ರವಿ ಅಂದ ತಕ್ಷಣ ಬೆಳಗ್ಗೆ ಬೇಗ ಎದ್ದೇಳಬೇಕಾ? ಇಲ್ಲಿ ಆರೋಗ್ಯದ ದೃಷ್ಟಿಯಿಂದಲೂ ಹೌದು, ಮತ್ತು ನೀವು ಬೆಳಗ್ಗೆ ಸೂರ್ಯೋದಯದ ಸಂದರ್ಭದಲ್ಲಿ, ಏಕಾದಶದಲ್ಲಿ ರವಿ ಇರುವಂತಹ ಕಾರಣದಿಂದ ಸೂರ್ಯೋದಯದ ಸಂದರ್ಭದಲ್ಲಿ ಯಾವುದೇ ಒಂದು ಮಂತ್ರ ಹೇಳ್ಕೊಳ್ಳಿ. ನಿಮ್ಮ ಇಂಟೆನ್ಷನ್ ಏನು ಕ್ಲಿಯರ್ ಆಗಬೇಕು? ಹಣ ಬೇಕಾ? ಲಕ್ಷ್ಮೀ ಮಂತ್ರ. ಸಾಲ ಬಾಧೆಯಿಂದ ಪರಿಹಾರ ಆಗಬೇಕಾ? ಕುಬೇರ ಮಂತ್ರ. ಅಥವಾ ಆರೋಗ್ಯ ಪ್ರಾಪ್ತಿ ಆಗಬೇಕಾ? ಮಹಾಮೃತ್ಯುಂಜಯ ಮಂತ್ರ. ಸೂರ್ಯೋದಯದ ಸಂದರ್ಭದಲ್ಲಿ ಈ ಮಂತ್ರವನ್ನು, ಯಾವುದೇ ಮಂತ್ರವನ್ನು ಹೇಳ್ಕೊಂಡ್ರೂ ಕೂಡ ಏಕಾದಶದಲ್ಲಿರ್ತಕ್ಕಂತಹ ರವಿ ಅಸ್ತು ಹೇಳ್ತಾನೆ. ನೀವು ಮಾಡುವಂತಹ ಮಂತ್ರ ಅಥವಾ ಹೇಳುವಂತಹ ಮಂತ್ರ, ಮಾಡುವಂತಹ ಪೂಜೆ ಏನಿದೆ ಅದು ನಿಮಗೆ ಸತ್ಯವಾಗತ್ತೆ. 100ಕ್ಕೆ 100ರಷ್ಟು ಫಲ ಸಿಗತ್ತೆ, ಯಾವುದೇ ಡೌಟ್ ಇಲ್ಲ.
ಅಲ್ಟಿಮೇಟ್ ತುಲಾರಾಶಿಯವರಿಗೆ ಪಂಚಮ ಶನಿ ಕಾಟ ಅನ್ನೋದೊಂದು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಚೆನ್ನಾಗಿದೆ. ಆಂಜನೇಯನ ಸ್ಮರಣೆ ಮಾಡಿಕೊಳ್ಳಿ. ಏನು ಮಂತ್ರ ಹೇಳ್ಕೋಬೇಕು? ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮಾನ್ ಶ್ರೀ ಸ್ಮರಣಾತ್ ಭವೇತ್. ಆಂಜನೇಯನ ಮಂತ್ರ ಹೇಳ್ಕೊಳ್ಳಿ, ತುಂಬ ಚೆನ್ನಾಗಿರ್ತೀರಿ. ತುಲಾರಾಶಿಯವ್ರಿಗೆ ಯಾವ ಕಷ್ಟವೂ ಬರೋದಿಲ್ಲ. ಒಂದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇದೆಲ್ಲ ಗೋಚಾರ ಫಲ. ನಿಮ್ಮ ಜನ್ಮ ಜಾತಕದ ಆಧಾರದ ಮೇಲೆ ಇನ್ನೂ ಏನಾದರೂ ಭವಿಷ್ಯ ತಿಳ್ಕೋಬೇಕು ಅಂತಿದ್ರೆ ಕೆಳಗಡೆ ನನ್ನ ನಂಬರ್ ಇದೆ, ನೇರವಾಗಿ ಕಾಲ್ ಮಾಡಿ. ನಾನು ಯಾವುದೇ ನಿಮಗೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಬಿಸ್ನೆಸ್ ಮೈಂಡಲ್ಲಿ ಬಿಸ್ನೆಸ್ ಆ್ಯಟಿಟ್ಯೂಡಲ್ಲಿ ಭವಿಷ್ಯ ಹೇಳುವಂತಹ ಜ್ಯೋತಿಷಿ ಅಲ್ಲ. ಹಾಗಾಗಿ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀವಿ, ಬಿಕಾಸ್ ನಮ್ಮಲ್ಲಿ ಕಾಲಜ್ಞಾನ ಇದೆ. ಅದೇ ರೀತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಹೊಸ ಹೊಸ ವಿಷಯಗಳು ನಿಮಗೆ ತಿಳಿಸ್ತಾ ಇರ್ತೀನಿ. ನಾನು ಜಾತಕದ ಪರಿಶೀಲನೆಯನ್ನು ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಆಗುವಂತೆ ನಾನು ಸೂಚನೆಯನ್ನು ಕೊಡ್ತೇನೆ. ಮತ್ತು ನೀವು ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದರೆ ಉಚಿತವಾಗಿ ಯಂತ್ರ ಕೊಡ್ತೀನಿ, ಧಾರಣಾ ಯಂತ್ರ. ನಿಮ್ಮ ಯಾವುದೇ ಕಷ್ಟಗಳಿರಲಿ ಅದಕ್ಕೆ ಉಚಿತವಾದಂತಹ ಯಂತ್ರ ಕೊಡ್ತೇನೆ. ನೀವು ಕೊರಿಯರ್ ಚಾರ್ಜ್ ಪೇ ಮಾಡಿಕೊಂಡು ನಿಮ್ಮ ಸ್ಥಳಕ್ಕೆ ತರಿಸ್ಕೊಂಡ್ರೆ ಆಯಿತು. ಯಂತ್ರವನ್ನು ಧಾರಣೆ ಮಾಡಿಕೊಂಡು ಯಂತ್ರ ಹಾಕ್ಕೊಂಡು ನೀವು ಎಲ್ಲ ಕಷ್ಟದಿಂದ ಹೊರಗೆ ಬರ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ ಸ್ನೇಹಿತರೆ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.